ಕರ್ನಾಟಕದ ಸಿಂಧೂರ ಮುತ್ತೈದೆ ಹಣೆ ಮೇಗಿರ್ತಕ್ಕಂಥ ಸಿಂಧೂರ ಎಷ್ಟು ಶ್ರೇಷ್ಠನೋ ನಮ್ಮ ಕರ್ನಾಟಕಕ್ಕೆ ಸಿಂಧೂರ ಇದ್ದಂಗೆ ಸರ್ ಸೂಳೆಕೆರೆ ಅಥವಾ ಶಾಂತಿ ಸಾಗರ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಕರ್ನಾಟಕದಲ್ಲೇ ಅತಿ ದೊಡ್ಡ ಕೆರೆ ಅತಿ ನಿಲ್ಲುತ್ತೆ ಸರ್ ಇಲ್ಲಿ. ಸರ್ ಈ ದಾವಣಗೆರೆ ಜಿಲ್ಲೆ ಅಲ್ಲ ಸರ್, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಜಿಲ್ಲೆಗೂ ಕೂಡ ಸಮೃದ್ಧಿಯಾಗಿ ನೀರು ಕೊಡಬಹುದು ಸರ್. ನಾವು ಕೊಡ್ತಾ ಇದಾರಾ? ಎಲ್ಲಿ ಕೊಡ್ತಾ ಇದ್ದಾರೆ ಸರ್? 8,000 ಚಿಲ್ಲರೆ ಎಕರೆ ಇದೆ ಸರ್. 2,000 to 3,000 ಎಕರೆ ಹತ್ತತ್ರ ಒತ್ತುವರಿ ಮಾಡಿದ್ದಾರೆ ಸರ್. ಕೆರೆಯ 1 ಎಕರೆ ಅಡಿಕೆ ತೋಟ ವರ್ಷಕ್ಕೆ 5 ಲಕ್ಷ ಅಂತ ಇಟ್ಕೊಳ್ರಿ. ಅಂತದೊಂದು 2,000 ಎಕರೆಗೆ ಎಷ್ಟಾಗಬಹುದು ಸರ್ ನಿಮ್ಮ ಪ್ರಕಾರ? 100 ಕೋಟಿ ರೂಪಾಯಿ ಅಡಿಕೆ ಆದಾಯ. ಯಾರು ಕೆರೆ ಬಿಟ್ಟು ಕೊಡ್ತಾರೆ ಹೇಳಿ ಸರ್? ಇವತ್ತು ಇನ್ನೂ ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿರೋದನ್ನು ಅವರೇ ತಡೆದಿದ್ದಾರೆ ಸರ್. ಇಲ್ಲಿ ಏನು ತೊಂದರೆ ಆಗಿಲ್ಲ, ಯಾರು ನೀವು ಬರಬೇಡಿ ಅಂತ ಪ್ರತಿಷ್ಠಿತ ವ್ಯಕ್ತಿ. ಶಾಂತವಾಗಿ ಶಾಂತಿ ಸಾಗರದಲ್ಲಿ ಹೋಗ್ತಾ ಇದೀವಿ ನಾವು. ಕರ್ನಾಟಕದ ಇತಿಹಾಸದಲ್ಲಿ ಸೂಳೆಕೆರೆ ಅಥವಾ ಶಾಂತಿ ಸಾಗರ ನಿಮ್ ಕಣ್ಣೆದುರಿಗೆ ಕಾಣ್ತಾ ಇದೆ, ವಿಶಾಲವಾಗಿ ಹರಡ್ಕೊಂಡಿದೆ. ಮೊಟ್ಟ ಮೊದಲ ಬಾರಿಗೆ ಯಾರು ಕರ್ಕೊಂಡ್ಬಂದು ತೋರಿಸಿದ್ರೆ ಇದು ಕೆರೆನಾ, ಇದೊಂದು ದೊಡ್ಡ ನದಿ ಅಲ್ವಾ ಅಂತ ಭಾಸವಾಗುವ ರೀತಿಯಲ್ಲಿದೆ ಸ್ನೇಹಿತರೆ. ಸೂಳೆಕೆರೆ ಇತಿಹಾಸ ನಾವು ಮಾತಾಡ್ತಾ ಇದ್ದೇವೆ. ಜೊತೆಗೆ ಬಸವರಾಜ್ ಅವರು ಇದ್ದಾರೆ, ನಮ್ಮ ದಾವಣಗೆರೆಯ ಸ್ಥಳೀಯರು, ಅವರು ಲೇಖಕರು, ಚಿಂತಕರು, ತುಂಬಾ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಸೂಳೆಕೆರೆ ಬಗ್ಗೆ. ಏಷ್ಯಾದಲ್ಲೇ ಅತಿ ದೊಡ್ಡ 2ನೇ ಅತಿ ದೊಡ್ಡ ಕೆರೆ, ಜೊತೆ ಕರ್ನಾಟಕದಲ್ಲೇ ಅತಿ ದೊಡ್ಡ ಕೆರೆ ಸರ್. ಏನಾಗಿದೆ ಅಂದ್ರೆ ಇವತ್ತು ಅತಿ ಚಿಕ್ಕ ಕೆರೆ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಹೌದಾ? ಹೌದು ಸರ್, ಕರ್ನಾಟಕದಲ್ಲಿ ಅತಿ ಚಿಕ್ಕ ಕೆರೆ ಆಗ್ತಾ ಇದೆ ಇವತ್ತು. ಯಾಕಂದ್ರೆ ನಮ್ಮ ಕರ್ನಾಟಕದ ಒಂದು ಅದ್ಭುತವಾದ ಆಸ್ತಿ ಸರ್ ಇದು. ಈ ಆಸ್ತಿನ ಅಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿಯ ಜನಗಳು ಸರ್. ಇದ್ರ ಒಂದು ಅದ್ಭುತವಾದ ಇತಿಹಾಸ ಇದೆ. ಇದರಿಂದ ಒಂದು ಹೆಣ್ಣಿನ ತ್ಯಾಗದ ಕತೆ ಇದೆ ಸರ್. ಅದ್ಭುತವಾದ ಕತೆ ಇದೆ. ಆ ಕತೆನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಇದು ಯಾವ ಗುಡಿ ಇದು ಸರ್? ಸಿದ್ದೇಶ್ವರ ದೇವಸ್ಥಾನ ಸರ್, ಸೂಳೆಕೆರೆ ಸಿದ್ದಪ್ಪನ ದೇವಸ್ಥಾನ ಸರ್. ಈ ಸಿದ್ದಪ್ಪ ಅಂದ್ರೆ ಈ ಸೂಳೆಕೆರೆ ಅಂತ ಏನಿದೆ ಅಲ್ವ ಶಾಂತಿ ಸಾಗರ, ಈ ಶಾಂತಿ ಸಾಗರ ಕೆರೆಯ ನಿರ್ಮಾಣದ ಹಿಂದಿರ್ತಕ್ಕಂಥ ಹೆಣ್ಣಿದ್ರಲ್ಲ ಸರ್, ಶಾಂತಲಾ ದೇವಿ. ಶಾಂತಲಾ ದೇವಿಗೆ ಸಾಥ್ ಕೊಟ್ಟಂತ ವ್ಯಕ್ತಿ ಸಿದ್ದಪ್ಪ ಸರ್. ಈ ಕೆರೆ ಹುಟ್ಲಿಕ್ಕೆ ಕಾರಣನೇ ಈ ಸೂಳೆಕೆರೆ ಸಿದ್ದಪ್ಪ ಸರ್. ಮತ್ತೆ ಹೇಳೋಣ ಸರ್ ಅದ್ ಕತೆನ. ಅದ್ಭುತವಾದ ಹಿಸ್ಟ್ರಿ ಇದೆ ಸರ್. ಓಕೆ, ನಮಸ್ಕಾರ. ಎಷ್ಟು ವರ್ಷ ಹಳೆ ದೇವಸ್ಥಾನ ಇದು? ಇದೊಂದು 300 ವರ್ಷದ ಇತಿಹಾಸ ಸರ್. 300-400 ವರ್ಷದ ಇತಿಹಾಸ. ಹೌದಾ? ಏನು ವಿಶೇಷ ಈ ಗುಡಿದು? ಇದು ಸುತ್ತ ಕಲ್ಲಿನ ಹುತ್ತ ಸರ್. ಇದು ಹುತ್ತದಲ್ಲಿ ಮಧ್ಯ ಇರ್ತಕ್ಕಂಥದ್ದು ಲಿಂಗ ಉದ್ಭವ ಮೂರ್ತಿ. ಇಲ್ಲೊಂದು ಹಸು ಹೆಜ್ಜೆ ಇಟ್ಬಿಟ್ಟು ಹಾಲು ಕರೆದಾಗ ಲಿಂಗು ರಂಧ್ರ ಬಿದ್ದಿರ್ತಕ್ಕಂಥ ಗುರ್ತಿದು. ಅಂದ್ರೆ ಹಾಲು ಕರೆದಾಗ ಲಿಂಗು ರಂಧ್ರ ಬಿದ್ದಿರ್ತಕ್ಕಂಥ ಗುರ್ತಿದು. ಮುಂದ್ಗಡೆ ಪಾದದಲ್ಲಿ ದೇವ್ರು ತೊಳೆದಿದ್ದು, ಅಭಿಷೇಕ ಮಾಡಿದ್ದು, ಪ್ರತಿಯೊಂದನ್ನು ಹಾಲು ಮೊಸರು ಏನು ಹಾಕ್ತಿವಲ್ಲ ಆ ನೀರು ಒಳಗಡೆನೆ ಹಿಂಗುತ್ತೆ ಸರ್. ಹಿಂದ್ಗಡೆ ಪಾದದಲ್ಲಿ ಹಾಗೆ ಇರ್ತದೆ. ಅದನ್ನ ದೇವ್ರು ತೊಳೆದ್ಬಿಟ್ಟು ಅಭಿಷೇಕ ಮಾಡ್ತೀವಲ್ಲ ಆ ಮುಂದ್ಗಡೆ ಪಾದದಲ್ಲಿ ಒಳಗೆ ಹೋಗುತ್ತೆ. ಇದು ಪಾಣಿಪೀಠ ಮಾತ್ರ ಅದನ್ನ ಕಟ್ಟದಿಟ್ಟಿರೋದು. ಇದು ಸುತ್ತ ಕಲ್ಲಿನ ಹುತ್ತ. ಇದು ಹುತ್ತದಲ್ಲಿರ್ತಕ್ಕಂಥದ್ದೇ ಲಿಂಗು ಸಿದ್ದೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಸರ್. ಸೂಳೆಕೆರೆ ಸಿದ್ದೇಶ್ವರ ಸ್ವಾಮಿ ಅಂದ್ರೆ ಇದೆಯಾ ಸರ್? ಇಲ್ಲಿ ಶಾಂತಮ್ಮನ ದೇವಸ್ಥಾನ ಇದೆ. ಓಕೆ ಸರ್. ಸರ್ ಇನ್ನೊಂದು ವಿಶೇಷ ಏನಂದ್ರೆ ಈ ಆನೆ ಇದೆ ಅಲ್ವಾ ಸರ್, ಆನೆ ಇಲ್ಲಿ ಅಗಿಯುವಾಗ ಸಿಕ್ಕಿರೋದು ಸರ್ ಇದು. ಹೌದು ಸರ್. ಏನಾಗಿತ್ತು? ಇಲ್ಲಿ ಭೂಮಿ ಅಗಿಯುವಾಗ ಸಿಕ್ಕಿರೋದು ಸರ್. ಈ ರೋಡ್ ಮಾಡ್ತಾ ಇದ್ರಂತೆ, ರೋಡ್ ಮಾಡೋ ಸಂದರ್ಭದಲ್ಲಿ ಭೂಮಿ ಅಗಿತಿದಾರಲ್ಲ ಸರ್, ಆ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಆನೆ ಸರ್. ಸರ್ ಶಾಂತಮ್ಮನ ಚರಿತ್ರೆನ ತುಂಬಾ ಜನ ಅವ್ರಿಗೆ ಹೆಂಗ್ ಬೇಕಂಗೆ ತಿರ್ಚಿದ್ದಾರೆ ಸರ್. ಅವ್ರಿಗೆ ಹೆಂಗ್ ಬೇಕೋ ಹಂಗೆ ತಿರ್ಚಿದ್ದಾರೆ. ಅಂದ್ರೆ ಹೆಂಗ್ ಗೊತ್ತಾ, ಕೆರೆಯ ಭೂಮಿಯನ್ನ ತಾವು ಅನುಭವಿಸ್ಲಿಕ್ಕೆ ಏನೇನು ಮಾಡ್ಬೇಕು ಎಲ್ಲನೂ ಮಾಡಿದ್ದಾರೆ. ಆದರೆ ಕೆರೆ ಕಟ್ಟಿರ್ತಕ್ಕಂಥ ಶಾಂತವನ್ನ ಬಲಿದಾನನ ಯಾರು ಕೂಡ ಕಾಣ್ತಾ ಇಲ್ಲ ಸರ್. ಯಾರು ಕಾಣ್ತಾ ಇಲ್ಲ, ಯಾರು ಅದನ್ನ ನೋಡ್ತಾ ಇಲ್ಲ. ಅಂದ್ರೆ ಇಷ್ಟು ದೊಡ್ಡ ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ, ಕರ್ನಾಟಕದ ಅತಿ ದೊಡ್ಡ ನಂಬರ್ 1 ಕೆರೆನ ಭೂಮಿ ಹೊಡ್ಕೊಳಕ್ ಟ್ರೈ ಮಾಡ್ತಾ ಇದೆ ಸರ್. ಹೊಡ್ಕೊಳಕ್ ಟ್ರೈ ಮಾಡ್ತಾ ಇಲ್ಲ ಸರ್. ಸರ್ ನಾವು 2020ರಲ್ಲಿ ಇದೇ ಜಾಗದಲ್ಲಿ ಒಂದು ಕೆರೆ ಸರ್ವೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಉದ್ಘಾಟನೆ ಮಾಡ್ತೀವಿ ಸರ್. ಉದ್ಘಾಟನೆ ಮಾಡಿದಾಗ ಏನಾಗುತ್ತೆ ಗೊತ್ತಾ ಸರ್? ವಾಸ್ತವಿಕವಾಗಿ ಕೆರೆ ಸರ್ವೆ ಮಾಡೋ ಪ್ರಾಜೆಕ್ಟ್ ಉದ್ಘಾಟನೆ ಮಾಡ್ತೀವಿ ಸರ್. 11 ಲಕ್ಷ ಪ್ರಾಜೆಕ್ಟ್ ಸರ್. ಅದು 1 ಲಕ್ಷ ರೂಪಾಯಿ ಕಾಸ್ಟ್. ಹೌದು. ಆಗ ಮೈತ್ರಿ ಸರ್ಕಾರ ಇತ್ತು ಸರ್. ಮೈತ್ರಿ ಸರ್ಕಾರ ಇದ್ದ ಕಾಲಘಟ್ಟದಲ್ಲಿ ಓಡಾಡ್ಬಿಟ್ಟು ಸರ್ಕಾರದಿಂದ 11 ಲಕ್ಷ ರೂಪಾಯಿ ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಸರ್ವೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಸರ್ ಏನ್ ಮಾಡ್ತಾರೆ ಗೊತ್ತಾ ಸರ್? ಸರ್ವೆ 2-3 ಡೇಸ್ ಅಷ್ಟೇ ಸರ್ ನಡೆಯೋದು. ನಡೆದ್ಮೇಲೆ ಏನಾಗುತ್ತೆ ಗೊತ್ತಾ ಸರ್? ನಿಲ್ಲುತ್ತೆ. ಯಾಕೆ? ಕೋವಿಡ್ ಬಂತಲ್ಲ, ಕೋವಿಡ್ ಬಂತು, ನಿಂತ್ಬಿಡ್ತು ಸರ್. ಅಲ್ಲಿಂದ ನಿಂತ ತಕ್ಷಣ ಏನಾಗುತ್ತೆ ಗೊತ್ತಾ ಸರ್? ವಾಸ್ತವಿಕವಾಗಿ ಅಲ್ಲಿಂದ ಇವಾಗ ಹೇಳ್ತಾರೆ ಸರ್, ಅಲ್ಲಿಂದ ಸರ್ವೆನ ಮಾಡಿಲ್ಲ ಸರ್. ಏನ್ ಲಾಭ ಅವ್ರಿಗೋದ್ರಿಂದ? ಬದುಕ್ತಾರಲ್ಲ ಸರ್. 1 ಎಕರೆ ಅಡಿಕೆ ತೋಟ, 1 ಎಕರೆ ಅಡಿಕೆ ತೋಟ ವರ್ಷಕ್ಕೆ 5 ಲಕ್ಷ ಅಂತ ಇಟ್ಕೊಳ್ರಿ ಸರ್. 1 ಎಕರೆ ಅಡಿಕೆ ತೋಟ 5 ಲಕ್ಷನಾ? 1 ಎಕರೆ ಅಡಿಕೆ ತೋಟದಲ್ಲಿ 1 ವರ್ಷಕ್ಕೆ ಅಡಿಕೆ ಬರೋದು ಒಂದು 5 ಲಕ್ಷದ ಅನ್ಕೊಳ್ಳಿ. ಹೊರ್ತು ಮಿನಿಮಮ್ ಹೊರ್ತು ಫರ್ ಇಯರ್ ಇಟ್ಕೊಳ್ಳೋಣ ಸಾಕು. ಅಂಥದ್ದೊಂದು 2,000 ಎಕರೆಗೆ ಎಷ್ಟಾಗ್ಬೋದು ಸರ್ ನಿಮ್ಮ ಪ್ರಕಾರ? 2,000 ಎಕರೆ 5 ಲಕ್ಷ 2 ಲತ್ತು ಸರ್. ಹತ್ತತ್ರ 100 ಕೋಟಿ ರೂಪಾಯಿ. 100 ಕೋಟಿ ರೂಪಾಯಿ ಅಡಿಕೆ ಆದಾಯ ಬರ್ತಾ ಇದೆ ಅಂತಂದ್ರೆ ಸರ್, ಯಾರು ಸರ್ ಇವತ್ತು ಬಿಡಲ್ಲ ಹೇಳಿ ಸರ್? ಯಾರು ಕೆರೆ ಬಿಟ್ಟು ಕೊಡ್ತಾರೆ ಹೇಳಿ?
ಏನಾರು ಕೇಳಿಬಿಟ್ರೆ ಶಾಂತವ್ವ ನನ್ನ ಮನೆಯ ಮಗಳು, ಸಿದ್ದಪ್ಪನ ದೇವಸ್ಥಾನಕ್ಕೆ ಸಿದ್ದಪ್ಪನ ತೇರು ಮುಂದಕ್ಕೆ ಕೂಡಬೇಕಂದ್ರೆ ನನ್ನ ಮನೆಯಿಂದ ಗಿಣ್ಣದೇಡಿ ಹೋಗದೇ ಇದ್ರೆ ಅಥವಾ ನನ್ನ ಮನೆಯಿಂದ ಈ ಕಾಯಿ ಕರ್ಪೂರ ಹೋಗದೇ ಇದ್ರೆ ತೇರು ಓಡಲ್ಲ, ನನ್ನ ಮನೆ ಮಗಳ ಕೆರೆನ ನಾನು ಹೊಡ್ಕೊಂಡು ತಿನ್ನೋಕ್ಕೆ ನಿಮ್ಮ ಅಪ್ಪನ ಗಂಟು ಹೋಗುತ್ತೆ ಅಂತ ನಮ್ಮ ಪ್ರಶ್ನೆ ಮಾಡ್ತಾರೆ ಸರ್. ಸರ್ ಅದಕ್ಕಿಂತ ಇನ್ನೊಂದು ಹೇಳ್ತೀನಿ ಸರ್, ನಿಗೂಢವಾದ ವಿಚಾರ ಸರ್. ಈ ಸುಳೇಕೆರೆ ಉಳಿಸೋಕ್ಕೆ ನಾನು ಹೋರಾಟ ಮಾಡ್ತಿದ್ನಲ್ಲ ಸರ್, ಸುಮಾರು 7-8 ಸರಿ ನಾನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸರ್. ಹೌದು, ಬೇಕಾದ್ರೆ ನಂತರ ಡಾಕ್ಯುಮೆಂಟ್ಸ್ ಇದೆ, ತೋರಿಸ್ತೀನಿ. ನಾನು SP ಅವರಿಗೆಲ್ಲ ಕೊಟ್ಟಿರೋದು, ಅವಾಗ ಸತ್ಯ ಹೇಳ್ಬೇಕು ಸರ್. ಸರ್ ಇವತ್ತು ಇನ್ನೂ ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿರೋದನ್ನು ಅವರೇ ತಡೆದಿದ್ದಾರೆ ಸರ್ ಹೇಳ್ಬೇಕಂದ್ರೆ. ಹೌದು, ಇಲ್ಲಿ ಏನು ತೊಂದರೆ ಆಗಿಲ್ಲ, ಯಾರು ನೀವು ಬರಬೇಡಿ ಅಂತ ಪ್ರತಿಷ್ಠಿತ ವ್ಯಕ್ತಿ. ಅಂದ್ರೆ ಇಲ್ಲಿ ಅಡಿಕೆ ಚೆನ್ನಾಗಿ ಬೆಳೆಯುತ್ತೆ, ಅಡಿಕೆ ರುಚಿ ಬಂದಿದೆ ಅವ್ರಿಗೆಲ್ಲರಿಗೂ. 1000 ಎಕರೆ ಕೆರೆನ ಮುಚ್ಕೊಂಡು ಅದನ್ನ ಮಣ್ಣು ಹಾಕಿ ಮುಚ್ಕೊಂಡು ಅಲ್ಲಿ ಬೆಳೆ ಹುನ್ನಾರ ಇದು ಸರ್. ಬೆಳೆ ಹುನ್ನಾರನೇ ಅವ್ರ ಕೆಲಸ. ಪ್ಯೂರ್ ಮನಿ ಸರ್. ಸರ್ ಏನು ಗೊತ್ತಾ, ಈಗ ಬೇರೆ ಕಡೆಗೆ ಆದ್ರೆ ನೀರು ಉಣಿಸ್ಬೇಕು, ಅದಕ್ಕೆ ಬೋರ್ವೆಲ್ ಮಾಡ್ಬೇಕು ಅಥವಾ ಇನ್ನೆಲ್ಲೋ ಕಾಲುವೆ ಮಾಡ್ಕೊಂಬರಬೇಕು. ಸರ್ ಏನು ಮಾಡಂಗಿಲ್ಲವಲ್ಲ, ಅಲ್ಲಿ ಶೀತಾಂಶದಿಂದನೇ ಅಡಿಕೆ ಬೆಳೆಯುತ್ತೆ. ಆ ತೇವಾಂಶದಿಂದ ಬೆಳೆದ್ಬಿಡುತ್ತಲ್ಲ ಸರ್ ಅಡಿಕೆ. ಪೈಪ್ ಹಾಕಿ ಬಂದ್ಬಿಡುತ್ತೆ ಸರ್. ಇಷ್ಟು ತಗೊಳ್ರಿ, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಚೆನ್ನಗೇರಿಯಲ್ಲಿ IPL ದಂಧೆದಿಂದ ಡೆತ್ ಆದಂತ ಜನಗಳ ಸಂಖ್ಯೆ ನೋಡಿ, ಇತರೆ ತಾಲೂಕುಗಳಲ್ಲಿ ಜನಸಂಖ್ಯೆ ನೋಡಿ. ಚೆನ್ನಗೇರಿಯಲ್ಲಿ ಏನಾಗಿದೆ ಅಂದ್ರೆ ಪುಕ್ಕಟೆ ದುಡ್ಡು ಬರ್ತಾ ಇದೆ ಅಲ್ವಾ, ಅತಿ ಹೆಚ್ಚು IPL ದಂಧೆಗೆ ಆಗ್ತಕ್ಕಂಥ ಜನರಿದ್ದಾರೆ ಈ ತಾಲೂಕು. ಅಂದ್ರೆ ಇಲ್ಲಿ ಹಣದ ಹರಿವು ಜಾಸ್ತಿ, ಬೆಟ್ಟಿಂಗು ಜಾಸ್ತಿ, ಇಸ್ಪೇಟ್ ಆಡ್ತಾರೆ ಹೆವಿ ಸರ್. ಯಾರು ಹೋಗೋದೇ ಇಲ್ಲ ಎಲ್ಲೂ ಕೆಲಸಕ್ಕೆ, ಪುಕ್ಕಟೆ ಬರುತ್ತಲ್ವಾ ಅಡಿಕೆ. ಅದನ್ನು ಕೊಯ್ಯಂಗಿಲ್ಲ. ಅವರು ಯಾರಾದ್ರೂ ಕೇಣಿ ಅಂತ ಮಾಡ್ತಿರ್ತಾರೆ, ಅವರಿಗೆ ಅವರು ದುಡ್ಡು ಕೊಟ್ಟು ತಗೊಂಡೋಗ್ಬಿಡ್ತಾರೆ. ಒಂದು ಬಲ್ಕಲ್ಲಿ ಕೊಟ್ಬಿಡ್ತಾರೆ ಅಮೌಂಟು, ಬಂದು ಅವರೇ ಕುಯ್ಕೊಂತ ಹೋಗ್ತಾರೆ, ಏನು ಮಾಡಲ್ಲ. ಸೊ ಇವ್ರು ಅದು ಮುಟ್ಟಂಗೆ ಇಲ್ಲ ಮರನ ಸರ್. ಹಿಂಗೆ ಟಚ್ ಮಾಡೋದು ಬೇಡಿ ಸರ್, ದೊಡ್ಡದಾಯ್ತು ಸರ್. ಅವ್ರು ಹೊಲಕ್ಕೆ ಹೋಗಲ್ಲ ಸರ್. ಸುಳೇಕೆರೆ ಒತ್ತುವರಿ ಮಾಡಿರ್ತಕ್ಕಂಥ ಭೂಮಿ ಎಲ್ಲೆಲ್ಲಿದೆ ಅಲ್ಲ ಸರ್, ಆ ಭೂಮಿಯಲ್ಲಿ ಏನು ಹಾಕಿದಾರಲ್ಲ ಸರ್, ಅದು ಅಡಿಕೆ ಬೆಳೆದಾರಲ್ವಾ ಸರ್, ಇವತ್ತು ಅವ್ರಿಗೆ ಹೆಡ್ಗಾಲು ಇಡಲ್ಲ ಸರ್, ಕನ್ಸಲ್ಲೂ ಕೂಡ ಅಲ್ಲಿ ಕಾಲಿಡಲ್ಲ. ಬಟ್ ಆದಾಯ ಬರ್ತಾ ಇದೆ, ಹೆವಿ ಆದಾಯ ಇದೆ ಸರ್. ಹೆವಿ ಆದಾಯ ಇದೆ. ಆ ಆದಾಯನ ಇವತ್ತು ಸುಳೇಕೆರೆ ಅಳಿಸ್ಲಿಕ್ಕೆ ಕಾರಣ ಸರ್. ನಾವು ನಮ್ಮ ಚೆನ್ನಗೇರಿ ತಹಸೀಲ್ದಾರ್ ನಾಗರಾಜ್ ಸರ್ ಅಂತೇಳಿ ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ಆಗಲೇ ಏರ್ತಾ ಇದ್ದಾರೆ ಸರ್ ಮಣ್ಣನ್ನು. ಎಲ್ಲಿ ಸರ್, ಇಲ್ಲಿ ಇದು ಬಂದಿದೆ ನೋಡಿ, ಚಾನಲ್ ಬಂದಿದೆ ಅಲ್ವಾ, ಇದು ಬಂದಿದೆ ಅಲ್ಲ, ಕೆನಲ್ ಹೋಗುತ್ತಲ್ವಾ, ಆ ಕೆನಲ್ದು ಏರಿ ಇದೆ ಸರ್. ಆ ಏರಿ ಮಣ್ಣನ್ನು ತುಂಬ್ಕೊಂಡು ಹೋಗ್ಬಿಟ್ಟು ಬಂದು ಕೆರೆಗೆ ಸುರಿದು ಹಾಕ್ತಾರೆ. ಕೆಲವೊಂದು ವಿಡಿಯೋಸ್ ಇದೆ, ನಾನು ಕೊಡ್ತೀನಿ ಬೇಕಾರೆ. ಆಗ್ತಾ ಇದ್ದಾರೆ ಸರ್. ತಹಸೀಲ್ದಾರ್ ಎದುರಿಗಿದ್ರು ಯಾಕೆ ಆಗ್ತೀರ ಅಂತ ಕೇಳಲ್ಲ ಸರ್. ಇಲ್ಲಿಯ ರಾಜಕೀಯ ವ್ಯವಸ್ಥೆ, ಇಲ್ಲಿಯ ಅಧಿಕಾರಿ ವ್ಯವಸ್ಥೆ ಸರ್, ಎಲ್ಲ ಲೋಪದೇಶದಿಂದ ಸರ್. ಈ ನಮ್ಮ ಕರ್ನಾಟಕದ ಸಿಂಧೂರ, ಮುತ್ತೈದೆ ಹಣೆಮೇಗಿರ್ತಕ್ಕಂಥ ಸಿಂಧೂರ ಎಷ್ಟು ಶ್ರೇಷ್ಠನೋ, ನಮ್ಮ ಕರ್ನಾಟಕಕ್ಕೆ ಸಿಂಧೂರ ಇದ್ದಂಗೆ ಸರ್ ಸುಳೇಕೆರೆ. ಅಂತ ಸುಳೇಕೆರೆನ ಇವತ್ತು ಅಳಿಸ್ತಾ ಇದ್ದಾರೆ ಸರ್. ಸತ್ಯವಾಗಿ ಎಷ್ಟೋ ದಿನ ನಾನು ಉಪವಾಸ ಇದ್ದೀನಿ ಸರ್, ಈ ಕೆರೆ ಇತಿಹಾಸನ ಕೆದಕ್ಲಿಕ್ಕೋಸ್ಕರ. ನಾನು ತಿರುಗಿದರೆ ಜಾಗನೇ ಇಲ್ಲ. ಯಾರು ಶಾಂತಮ್ಮ ಸರ್? ಶಾಂತಮ್ಮ ಬಂದು ಒಂದು ಪ್ರತಿಷ್ಠಿತ ರಾಜ್ಯನ ಮಗಳು ಸರ್. ಶಾಂತಮ್ಮ ಈ ಶಾಂತಮ್ಮ ಇದ್ದಾಳಲ್ಲ ಸರ್, ಇವತ್ತು ವಿಜಯನಗರ ಸಾಮ್ರಾಜ್ಯ ಅಂತೀವಲ್ಲ ಸರ್, ವಿಜಯನಗರ ಸಾಮ್ರಾಜ್ಯದ ಆನೆಗುಂದೆ ಸಾಮ್ರಾಜ್ಯ ಇದೆಯಲ್ಲ ಸರ್, ಆನೆಗುಂದೆ ಸಾಮ್ರಾಜ್ಯದ ಮಹಾಪರಮೇಶ್ವರ ಅಂತ ಹೇಳ್ಬಿಟ್ಟು ಒಬ್ಬ ರಾಜ ಇದೆ ಸರ್. ಆ ರಾಜ್ಯನ 4ನೇ ಮಗಳೇ ಶಾಂತಳೆ. ಒಬ್ಬ ರಾಜನ ಮಗಳು ಸರ್. ಯುವರಾಣಿ ಆನೆಗುಂದೆ ಅರಸನ ಮಗಳು ಸರ್, ಶಾಂತಮ್ಮ. ಹೌದು ಸರ್. 1010ರ ಕಾಲಘಟ್ಟದಲ್ಲಿ ಇವ್ರ ತಂದೆಯ ಆಳ್ವಿಕೆ ಸರ್. 1050ರ ಕಾಲಘಟ್ಟಕ್ಕೆ ಇವಳು ಅವರ ಅಕ್ಕ ಕೇತಲ ದೇವಿ ಪತನ ಆದಮೇಲೆ, ಕೇತಲ ದೇವಿ ರಾಜ ಪತನ ಆದಮೇಲೆ, ಆನೆಗುಂದೆ ಸಾಮ್ರಾಜ್ಯ ಪತನ ಆದಮೇಲೆ ಇವಳು ಈ ಕೆರೆ ಕಟ್ಟಲಿಕ್ಕೆ ಅಂತಲೇ ಬರ್ತಾಳೆ ಸರ್. ಇದಕ್ಕೆ ಸಾಥ್ ಕೊಟ್ಟವರೇ ವಿಶ್ವ ಬಂದು ಮರಳಿಸಿದ್ರು. ಆ ಸಿದ್ಧರ ದೇವಸ್ಥಾನವೇ ಸಿದ್ದೇಶ್ವರ ದೇವಸ್ಥಾನ. ಪಕ್ಕದ ಗುಡಿ. ಅದೇ ಉದ್ಭವಲಿಂಗ ಅಂದ್ರಲ್ಲ ಸರ್, ಅದೌದು ಸರ್, ಅದೌದು ಸರ್. ಈ ಶಾಂತಮ್ಮ ಇದ್ದಾಳಲ್ಲ, ಶಾಂತಮ್ಮರ ಮನೆ ದೇವರು ಯಾವ್ದು ಇರ್ಬೋದು ನಿಮ್ಮ ಪ್ರಕಾರ? ಆನೆಗುಂದೆ ಅರಸರು ಮನೆ ದೇವರು ಯಾವ್ದು ಇರ್ಬೋದು? ಯಾವ್ದು ಇರ್ಬೋದು ನಿಮ್ಮ ಪ್ರಕಾರ? ಶಿವ ಸರ್. ಹರಿಹರದ ಹರಿಹರೇಶ್ವರ ಈ ಶಾಂತಲ ದೇವಿಯ ಮನೆಯ ದೇವರು ಸರ್. ಗಂಡಿಗಲಿ ಕುಮಾರರಾಮ ಇದಾರಲ್ವಾ, ಕುಮ್ಮಟದುರ್ಗದ ಅರಸರು. ಅವ್ರ ತಾಯಿ ಹೆಸರೇನು ಸರ್? ಏನಿರ್ಬೋದು ನಿಮ್ಮ ಪ್ರಕಾರ? ಗೊತ್ತಿಲ್ಲ ಸರ್. ಹರಿಹರ ದೇವಿ ಅಂತ. ಹರಿಹರ ದೇವಿ ಈ ಶಾಂತಲ ವಂಶಸ್ಥರು ಸರ್ ಅವರು. ಕರೆಕ್ಟ್. ಆಕ್ಚುಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮುಂಚೆ ಇದ್ದಿದ್ದು ಆನೆಗುಂದಿ ಮತ್ತು ಕುಮ್ಮಟದುರ್ಗ. 1ನೇ ಸೋಮೇಶ್ವರನ ಕಾಲಘಟ್ಟ. 1ನೇ ಸೋಮೇಶ್ವರ ಬರ್ತಾನೆ, ಕೇತಲ ದೇವಿ ಸಂಹರಿಸ್ತಾನೆ. 1ನೇ ನರಸಿಂಹ, ಯಾರು ಸೋಮೇಶ್ವರ, ಕಲ್ಯಾಣಿ ಚಾಲುಕ್ಯರ 1ನೇ ಸೋಮೇಶ್ವರ ಸರ್. ಇಲ್ಲಿ ಏನಾಗಿದೆ ಅಂದರೆ ಅಲ್ಲಿ ತಿರ್ಚಿದ್ದಾರೆ ಸರ್ ಕೆಲವೊಂದು ಸತ್ಯನ. ಎಷ್ಟು ಎಕರೆ ಇದೆ ಅಂತ ಒಂದ್ಸಲ ಹೇಳ್ಬಿಡಿ. ನೋಡಿ ಸರ್, ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಕ್ಕಂಥ ಕೆಲವೊಂದು ಲೋಪದೋಷಗಳು ಇಂಥದ್ರಲ್ಲಿ ಬಯಲಾಗುತ್ತೆ ಸರ್. ಏನು ಅಂದರೆ ನೀರಾವರಿ ಇಲಾಖೆ ಒಂದಂತ ಹೇಳುತ್ತೆ ಸರ್, ಇಷ್ಟಿದೆ ಅಂತ.
ಅದು ಭೂಕಂದಾಯ ಇಲಾಖೆ ಅದು ಒಂದು ರೆಕಾರ್ಡಲ್ಲಿ ಅದು ಒಂದು ಹೇಳುತ್ತೆ ಸರ್ ಇಷ್ಟಿದೆ ಅಂತ. ಸರ್ ನಿಜ ಹೇಳೋದಾದ್ರೆ ಸರ್ ಸುಳೇಕೆರೆಯ ಮೂಲ ವಿಸ್ತಾರ ಬಂದು 8,000 ಚಿಲ್ಲರೆ ಎಕರೆ ಇದೆ ಸರ್. 8,000 acres. ಹೌದು ಸರ್. ಸರ್ ಹೆಂಗೆಂದ್ರೆ 6,554 ಎಕರೆ ಅಂತ ಹೇಳ್ಬಿಟ್ಟು ನೀರಾವರಿ ಇಲಾಖೆ ಇರುತ್ತೆ. ಅದ್ರ ಪಕ್ಕದಲ್ಲಿ ಸರ್ ಅಲ್ಲಿ ಏನು ಕಾಣುತ್ತಲ್ಲ ಸರ್, ಅಲ್ಲಿ ಆ ಗಿಡ ಕಾಣುತ್ತಲ್ಲ ಸರ್, ಇದು ಈ ಮರ, ಈ ಮರ ಸರ್, ಅಲ್ಲಿ ಏನು ಗುಡ್ಡ ಥರ ಕಾಣುತ್ತಲ್ಲ ಸರ್, ಆ ನಿಟ್ಟಿಗೆ ಇಲ್ಲೊಂದು ಬೇರೆ ಪ್ರದೇಶ ಬರುತ್ತೆ ಸರ್. ಆ ಪ್ರದೇಶ ಹೆಸರು ಬಂದು ಸರ್ ಅಮೃತ್ ಮಹಲ್ ಕಣಿವೆ ಪ್ರದೇಶ ಅಂತ ಸರ್. ಅಮೃತ್ ಮಹಲ್ ಕಣಿವೆ ಪ್ರದೇಶ ಅಂದ್ರೆ ಹೆಂಗ್ ಗೊತ್ತಾ ಸರ್? ಸರ್ ಇಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಅಮೃತ್ ಹಸುವಿನ ತಳಿ ಇತ್ತಲ್ಲ ಸರ್, ಅಮೃತ್ ಮಹಲ್ ಹಸು. ಹೌದೌದು. ಆ ಹಸುಗಳು ಇಲ್ಲಿ ಎಲ್ಲ ಮೇದ್ಬಿಟ್ಟು ಹುಲ್ಲೆಲ್ಲ ತಿಂದು ಬಂದು ಕೆರೆಯಲ್ಲಿ ನೀರು ಕುಡಿತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಸರ್. ಆ ಅಮೃತ್ ಮಹಲ್ ಕಣಿವೆ ಪ್ರದೇಶ ಬಂದು ಅದು ಒಂದು 3,000-4,000 ಎಕರೆ ಇತ್ತು ಸರ್. ಹುಲ್ಗಾವಲು, ಗೋಮಾಳ ಎಲ್ಲ ಎಂಕ್ರೋಚ್ ಮಾಡಿದ್ದಾರೆ ಸರ್. ಅದು ಕೆರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿ, ಗೌರ್ಮೆಂಟ್ ಲ್ಯಾಂಡ್. ಹೌದು ಸರ್. ನೆಲ್ಲ ಎಂಕ್ರೋಚ್ ಮಾಡ್ಕೊಂಡು ನೆಲ ಒತ್ತುವರಿ ಮಾಡ್ಕೊಂಡು, ಜೊತೆಗೆ ಇವತ್ತು ಸುಳೇಕೆರೆಯನ್ನು ಕೂಡ ಒತ್ತುವರಿ ಮಾಡಿದ್ದಾರೆ ಸರ್. ಈ ಸುಳೇಕೆರೆ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಸರ್ ಹೆಚ್ಚು ಕಡಿಮೆ 2,000-3,000 ಎಕರೆ ಹತ್ತತ್ರ ಒತ್ತುವರಿ ಮಾಡಿದ್ದಾರೆ ಸರ್. ಬನ್ನಿ ನಾವು ಹೊರಗಡೆ ಹೋಗಿ ಮಾತಾಡೋಣಂತೆ. ಹೋಗೋಣ ಸರ್. ಎಷ್ಟು ಆಳ ಇದೆ ಈ ದೀಪ್ ಇದು? ಸರ್ ಆಳ ಸರ್ ಇವಾಗೆಲ್ಲ ಹೂಳು ತುಂಬ್ಕೊಂಡಿದೆ ಸರ್, ತುಂಬ ಹೂಳು ತುಂಬ್ಕೊಂಡಿದೆ ಸರ್, ತುಂಬ ಹೂಳು ಸರ್. ಇನ್ನೊಂದು ಹೆಂಗೆ ಗೊತ್ತಾ ಸರ್, ಇದನ್ನು ಒತ್ತುವರಿ ತೆರವುಗೊಳಿಸಿ ಹೂಳು ತುಂಬಿಸಿದ್ರೆ ಸರ್ ನಮ್ಮ ನೀರಾವರಿ ಇಲಾಖೆ ಕೆಲವೊಂದು ಅಧ್ಯಯನದ ಪ್ರಕಾರ ಸರ್ 1,000 ಎಕರೆ ವಿಸ್ತೀರ್ಣದ ಭೂಮಿಗೆ 1 ಅಡಿ ಎತ್ತರವಾಗಿ ನೀರು ನಿಲ್ಲಿಸಿದ್ರೆ 1 TMC ಅಂತ. 8,000 ಬೇಡ ಸರ್, 6,000 ಎಕರೆ ಇಟ್ಕೊಳ್ಳೋಣ. 6,000 ಇಂಟು 10 ಅಡಿ ಫಿಟ್ಟು ಡೀಪು ನಿಲ್ಲಿಸಿದ್ರೆ ನೀರು ಎಷ್ಟಾಗ್ಬೋದು ಸರ್ ನಿಮ್ಮ ಪ್ರಕಾರ? 8,000 ಅಂದರೆ 60 TMC ನೀರು ನಿಲ್ಲುತ್ತೆ ಸರ್ ಇಲ್ಲಿ ಕೆರೆಯಲ್ಲಿ 60 TMC. 1,000 ಎಕರೆ ಪ್ರದೇಶಕ್ಕೆ 1 ಅಡಿ ನಿಲ್ಲಿಸಿದ್ರೆ 1 ಅಡಿ ನೀರು ನಿಲ್ಲಿಸಿದ್ರೆ 1 TMC ಅಂತೆ. 1,000 ಎಕರೆ ವಿಸ್ತೀರ್ಣ, 1 ಅಡಿ ಆಳ ಹೋದ್ರೆ 1 TMC ನೀರು. ಇದಿರೋದು 6,000 ಎಕರೆ ಅಂತ ಇಟ್ಟು 6,000 ಎಕರೆ ವಿಸ್ತೀರ್ಣ, 10 ಅಡಿ ಡೀಪು ಮಿನಿಮಮ್ ಇಟ್ಕೊಳ್ಳೋಣ. 60 TMC ನೀರಿನ ಸ್ಟೋರೇಜ್ ಆಯಿತು ಸರ್. ಈ ದಾವಣಗೆರೆ ಜಿಲ್ಲೆ ಅಲ್ಲ ಸರ್, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜಿಲ್ಲೆಗೂ ಕೂಡ ಸಮೃದ್ಧಿಯಾಗಿ ನೀರು ಕೊಡ್ಬೋದು ಸರ್. ನಾವು ಕೊಡ್ತಾ ಇದ್ದಾರಾ? ಎಲ್ಲಿ ಕೊಡ್ತಾ ಇದ್ದಾರೆ ಸರ್? ಸರ್ ಇವತ್ತು ಈ ಕೆರೆ ಸರ್ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಈ ಕೆರೆ ಇಷ್ಟು ಅಸ್ತಿತ್ವದಲ್ಲಿ ಉಳಿಲಿಕ್ಕೆ ಕಾರಣ ಸರ್ ನಮ್ಮ ದಾವಣಗೆರೆ ಜಿಲ್ಲೆಯ ಮಾಜಿ ಮುಖ್ಯಮಂತ್ರಿಗಳಾದಂತಹ GH ಪಾಟೀಲ್ರು ಸರ್. GH ಪಾಟೀಲ್ರು ದೊಡ್ಡ ಕೊಡುಗೆ ಇದೆ ಸರ್ ಇದಕ್ಕೆ. ಯಾಕಂದ್ರೆ ಇಲ್ಲಿ ಭದ್ರಾ ನಾಲೆ ಇದೆಯಲ್ಲ ಸರ್, ಭದ್ರಾ ಎಡನಾಲೆ ಅಂತ ಹೇಳಿ ಸರ್, ಎಡದಂಡೆ ಅಂತೇಳಿ, ಎಡದಂಡೆ ಅಲ್ಲಿ ಕೆರೆ ಬಿಡಿಸಿ ಅಂತ ಸರ್. ಸರ್ ಇಲ್ಲಿ ಕಾಣುತ್ತಲ್ಲ ಸರ್, ಆ ಭಾಗದಲ್ಲಿ ಅಲ್ಲಿ ಇದರಿಂದ ಅವ್ರು ಮುಖ್ಯಮಂತ್ರಿ ಆದ ಕಾಲಘಟ್ಟದಲ್ಲಿ ನೀರು ಬಿಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಸರ್. ಸದಾ ನೀರು ಬರ್ತಾ ಇರುತ್ತೆ. ತುಂಗಭದ್ರಾ ಗೇಟ್ ಎತ್ತಿದ್ರೆ ನೀರು ಸದಾ ನೀರಲ್ಲಿ ಸ್ಟೋರೇಜ್ ಆಗುತ್ತೆ. ಸೊ ಇದಕ್ಕೆ ನೀರಿನ ಫ್ಲೋ ತುಂಗಭದ್ರಾ ನೀರು. ಹೌದು ಸರ್, ಕನೆಕ್ಟ್ ಮಾಡ್ಬಿಟ್ಟವ್ರೆ. ಹೌದು. ಈಗ ಹೆಂಗೆ ಟಿಕೆಟ್ ತಗೋಬೇಕು? ಹೆಂಗಿಲ್ಲ ಬನ್ನಿ ಸರ್ ಹೋಗೋಣ ಅಷ್ಟೇ. ನೀವೇ ಹಂಗಿಲ್ಲ ಸರ್. ಸರ್ ನಾವು ಕೆರೆ ಉಳಿಸೋದ್ರಿಂದ ಅಲ್ವಾ ಸರ್ ಅವರೆಲ್ಲರೂ ಬದುಕ್ತಾ ಇರೋದು ಪಾಪ. ಅವ್ರ ಜೀವನ. ಹೌದು ಸರ್, ಅವರೆಲ್ಲ ಸಾಥ್ ಕೊಡ್ಲೇಬೇಕು. ಈಗ ನಮ್ಮ ಖಡ್ಗ ಸ್ವಯಂ ಸೇವಕರ ಸಂಘಟನೆ ಇವತ್ತು ಪಣ ತೊಟ್ಟು ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ಈ ಕೆರೆಗೆ ಸರ್, ಈ ಮೀನುಗಾರರು ಇರ್ಬೋದು, ಬೋಟ್ನವ್ರು ಇರ್ಬೋದು, ಇಲ್ಲಿ ರೈತರು ಇರ್ಬೋದು, ಎಲ್ರಿಗೋಸ್ಕರ ಪಣ ತೊಟ್ಟು ನಿಂತಿದ್ದೀವಿ ಸರ್. ಈ ತಾಯಿ ಶಾಂತಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ, ನಮ್ಮ ನಿರ್ಭೀತಿಯಿಂದ ರಾತ್ರಿ 1 ಗಂಟೆ ಬಂದು ಕದ ತಟ್ಟಿದ್ರೆ ಕೆರೆ ಸಲುವಾಗಿ ನಾವು ಬರೋಕ್ಕೆ ಸಿದ್ಧವಾಗಿದ್ದೀವಿ ಸರ್. ಪಣ ತೊಟ್ಟು ನಿಂತಿದ್ದೀವಿ ಸರ್ ಸುಳೇಕೆರೆ ಉಳ್ಸೋಕೆ ಸರ್. ಯಾಕಂದರೆ ನಮ್ಮ ಆಸ್ತಿ ನಮ್ಮ ಮುಂದೆನೇ ಕಳೆದು ಹೋಗ್ತಾ ಇದೆ ಅಂದರೆ ತಡ್ಕೊಳಕ್ಕಾಗ್ತದೆ ಸರ್. ಬೇರೆ ತಡ್ಕೋಬೋದು ಸರ್, ನಾವು ತಡ್ಕೊಳ್ಳಲ್ಲ. ನಮ್ಮ ಕರ್ನಾಟಕದಲ್ಲಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಲು ಇವತ್ತು ನಮ್ಮ ಬೆನ್ನಿ ನಿಂತ್ಕೊಂಡಿದೆ. ತುಂಬ ಖುಷಿ ಆಗ್ತಾ ಇದೆ ಸರ್. ಹೋಗೋಣ? ಡೆಫಿನೆಟ್ಲಿ ಸರ್, ಹೋಗೋಣ. ಬನ್ನಿ ಸರ್, ಹೋಗೋಣ ಬನ್ನಿ ಸರ್. ಶಾಂತಮ್ಮನ ಆಶೀರ್ವಾದ ಎಲ್ರಿಗೂ ಇರಲಿ. ಕೆರೆ ಕಟ್ಟಿದಂಥ ಮಹಾತಾಯಿ ಶಾಂತಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು, ಕೆರೆ ಒತ್ತುವರಿ ಮಾಡದೇ ಇರೋ ಬುದ್ಧಿ ಕೊಡಲಿ. ಕೆರೆ ಕಟ್ಟೋ ಬುದ್ಧಿ ಆಮೇಲೆ, ಕೆರೆ ಒತ್ತುವರಿ ಮಾಡದೇ ಇರೋ ಬುದ್ಧಿ ಮೊದಲು ಕೊಡಲಿ ಎಲ್ರಿಗೂ ಅಂತ ನಾನು ಮನವಿ ಮಾಡ್ತಾ ಬನ್ನಿ ನಾವು ಹೋಗೋಣ. ನೋಡಿ, ನಮ್ಮ ದೇವರಾಜ್ ಅವರು ಒಳ್ಳೊಳ್ಳೆ ಮೀನುಗಳನ್ನ ಹಿಡಿದಿದ್ದಾರೆ. ಅವರು ಗಾಳ ಹಾಕಿ ಒಳ್ಳೆ ಹಾಬಿ ಅವ್ರದ್ದು. ನೋಡಿ ಇಲ್ಲಿ ನಮ್ಮ ಸೂಳೆಕೆರೆಯ ಮೀನುಗಳನ್ನ ಅವ್ರು ಹಿಡಿದಿದ್ದಾರೆ. ಸರ್ ಏನು ಮೀನು ದೇವರಾಜ್ ಸರ್ ಇದು? ಸರ್ ಇದು ಜುಲಾಬಿ ಅಂತ. ಜುಲಾಬಿ ಮೀನು? ಜುಲಾಬಿ ಮೀನು ಅಂತ. ಯಾವ ಊರು? ಇದೇ ಊರ ನಿಮ್ಮದು? ಇದೇ ಊರು, ಬಸವರಾಜಪುರ. ಏನು ಉದ್ಯೋಗ ತಮ್ಮದು? ಸರ್ ನಮ್ಮದು ಈ ಕಡೆ ಮೀನು ಹಿಡಿತೀವಿ, ಈ ಕಡೆ ಮದುವೆ ಅಡುಗೆಗಳು ಹೋಗ್ತೀರಾ? ಹೌದು. ಇದು ಮೀನು ಹಿಡಿತಾ ಇರೋದು ಈಗ. ಸಿಗ್ತಾವ? ಸಿಗ್ತಾವೆ. ಈಗ ತುಂಬ ಕಡಿಮೆ ಆಗಿದೆ ಮೀನೀಗ. ಈಗ ಮೀನು ಕಡಿಮೆ ಆಗಿದೆ, ನೀರು ಕಮ್ಮಿ ಆಗಿದೆಯಲ್ಲ, ಮೀನಿನ ಸ್ವಲ್ಪ ಮೀನೇ ಆಲ್ಮೋಸ್ಟ್ ಬೀಳ್ತಾ ಇಲ್ಲ ಈಗ. ಆಲ್ಮೋಸ್ಟ್ ಕಮ್ಮಿ ಆಗಿದೆ ಮೀನಿಂದೆಲ್ಲ. ಓಕೆ. ಬಟ್ ಎಷ್ಟೊತ್ತಾಯ್ತು ಕೂತು ನೀವು? ಈಗ ಒಂದು 1/2 hour ಆಯಿತು. ನೀವು 4-5 ಹಿಡಿದಿದ್ದೀರಾ? 4-5 ಹಿಡಿದಿದ್ದೀನಿ ಅಷ್ಟೇ. ವೆರಿ ನೈಸ್.
ಇನ್ನು ಆಳಕೋರೆ ದೊಡ್ಡದು ಸಿಗ್ಬೋದಲ್ಲ? ಹಾಂ ಆಳಕ್ಕೆ ಹೋದ್ರೆ ದೊಡ್ಡವು ಸಿಗ್ತಾವೆ ಇನ್ನು. ಇಲ್ಲೇ ಸೆಟ್ಲ್ ಆಗಿದ್ರೆ. ಹಾಂ ಇಲ್ಲೇ ಸರ್. ಥ್ಯಾಂಕ್ ಯು ಸರ್. ಸೋಮಶೇಖರ್ ಅವರು ಬಸವರಾಜಪುರದವರು, ಸೂಳೆಕೆರೆ ಹತ್ರ ಇರೋ ಗ್ರಾಮ. ಇಲ್ಲಿ ಬೋಟ್ ಎಲ್ಲ ನಡೆಸ್ತಾರೆ. ಶುಭವಾಗಲಿ ಸರ್. ಥ್ಯಾಂಕ್ ಯು. ಅವ್ರು ನಮ್ಮ ಕಲಾಮಾಧ್ಯಮ ಸಬ್ಸ್ಕ್ರೈಬರ್ ಅವರು. ಹೋಗೋಣ ಬರ್ರಿ. ಹಾಕೊಳ್ರ ಬನ್ರಿ ಪಟ್ಪಟ್ ಅಂತ. ಸ್ನೇಹಿತರೆ, ನಾವೀಗ ಶಾಂತಿ ಸಾಗರ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸೂಳೆಕೆರೆ ಅಥವಾ ಶಾಂತಿ ಸಾಗರದ ಮೇಲೆ ಒಂದು ರೈಡ್ ಹೊಟ್ಟಿದ್ದೀವಿ ಸ್ನೇಹಿತರೆ. ಜೊತೆಗೆ ಆ ಶಾಂತಿ ಸಾಗರದ ಮೇಲೆ ನಾವು ಅದು ಇತಿಹಾಸವನ್ನು ದಾಖಲಿಸ್ತೀವಿ. ಈ ಮಾನಸ ಬೋಟಿಂಗ್ ಅಂತ ಸ್ನೇಹಿತರೆ, ನೀವು ಬಂದರೆ ಈ ಕಡೆಗೆ ಚನ್ನಗಿರಿ ಕಡೆಗೆ ತುಂಬ ಒಳ್ಳೆ ಟೂರಿಸ್ಟ್ ಅಟ್ರಾಕ್ಷನ್ ಇದು. ಇಲ್ಲಿಗೆ ಬನ್ನಿ. ನಮ್ಮ ಸೋಮಶೇಖರ್ ಮತ್ತು ಅವ್ರ ತಂಡ ತುಂಬ ಒಳ್ಳೆ ಸೇವೆ ಕೊಡುತ್ತೆ. ತುಂಬ ಸೇಫ್ಟಿ ಕೂಡ ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿರ್ತಾರೆ. ಒಳ್ಳೊಳ್ಳೆ ಬೋಟ್ಗಳಿದ್ದಾವೆ. ಕುಟುಂಬನ ಕರ್ಕೊಂಬನ್ನಿ. 120 ರೂಪಾಯಿ ಮ್ಯಾನ್ಯುವಲ್ ಬೋಟು, 200 ರೂಪಾಯಿ ಈ ಮೋಟ್ರ್ ಬೋಟು. ಸೊ ಬನ್ನಿ, ಅವ್ರ ನಂಬರ್ ನಾನು ಹಾಕ್ತೀನಿ. ಕಾಲ್ ಮಾಡ್ಕೊಂಡು ಬೇಕಾದ್ರೆ ಬುಕ್ ಮಾಡ್ಕೊಂಡು ಬರ್ಬೋದು. ಇಲ್ಲಿಗೆ ಬನ್ನಿ. ದಾವಣಗೆರೆ ಜಿಲ್ಲೆಗೆ ಬಂದರೆ ಅಥವಾ ಶಿವಮೊಗ್ಗ ಜಿಲ್ಲೆಗೆ ಬಂದರೆ ಇದು ಮಿಸ್ ಮಾಡಿದ್ರೆ ನೀವು ಒಂದ್ಸಲ ನೋಡಬೇಕಾಗಿರೋ ಜಾಗ. ಆಗಲಿ, ಶುಭವಾಗಲಿ ಸರ್. ಹೋಗೋಣ ರೈಡ್ಗೆ. ಎಸ್, 1 2 3 ಸ್ಟಾರ್ಟ್. ಹೇಗೆ ಸರ್ ಸರ್? ಶಾಂತವಾಗಡಿ ಶಾಂತಿ ಸಾಗರದ ಮೇಲೆ ಹೋಗ್ತಾ ಇದೀವಿ ನಾವು. ಹೌದು ಸರ್. ವಾವ್. ಸರ್, ನಾನು ಈ ನನ್ನ ಹೋರಾಟದ ಅವಧಿಯಲ್ಲಿ ಇದೇ ಮೊದಲ ದೋಣಿ ವಿಹಾರ. ಹೌದಾ? ಒಂದೇ ಇಲ್ಲ ನಾನು. ನೋಡಿ ಸರ್, ಅದ್ಭುತ ಸರ್. ಹೆಂಗಿದೆ ಸರ್? ತುಂಬ ಚೆನ್ನಾಗಿದೆ. ಏನ್ ಸರ್? ಸರ್, ಸೂಳೆಕೆರೆ ಅನ್ನೋ ಹೆಸರು ಬಂದಿರೋದಕ್ಕಿಂತ ಅದು ಈ ಸೂಳೆಕೆರೆ ಹುಟ್ಲಿಕ್ಕೆ ಒಂದು ಹಿನ್ನೆಲೆ ಇದೆ ಸರ್. ಆ ಹಿನ್ನೆಲೆ ಏನಂದ್ರೆ ಸರ್, ಇವತ್ತು ಹರಿಹರದ ಹರಿಹರೇಶ್ವರ ಇದಾರಲ್ಲ ಸರ್, ಹರಿಹರೇಶ್ವರ ದೇವಸ್ಥಾನ. ಆ ದೇವಸ್ಥಾನ ಹುಟ್ಟಲಿಕ್ಕೆ ರೋಚಕ ಕಥೆ ಸರ್. ಕಥೆ ಏನಂದ್ರೆ ಸರ್, ಹರಿಹರದ ಮೊದಲ ಹೆಸರು ಬಂದು ಗುಹಾರಣ್ಯ ಅಂತೇಳಿ ಸರ್. ಆ ಊರ ಹೆಸರು ಹರಿಹರ ಅಂತ ಹೆಸರಿಲ್ಲ ಅವಾಗ. ಗುಹಾರಣ್ಯ ಅನ್ನೋ ಹೆಸರು ಬಂದಿದ್ದೇನಕ್ಕಂದ್ರೆ ಗುಹಾನ್ ಎನ್ನುವಂತಹ ರಾಕ್ಷಸ ನೆಲೆಸಿದ್ದಕ್ಕಾಗಿ ಸರ್. ಆ ರಾಕ್ಷಸ ನೆಲೆಸಿ ಸರ್, ಅವನ ಗೌರವ ತಪಸ್ಸಿನಿಂದ ವಿಷ್ಣುವನ್ನ ಒಲಿಮೆ ಮಾಡ್ಕೊಳ್ತಾನೆ. ವಿಷ್ಣು ಅವನ ಘೋರ ತಪಸ್ಸಿಂದ ವಿಷ್ಣು ಪ್ರತ್ಯಕ್ಷನಾಗಿ ಏನು ಹೊರಬೇಕು ಅಂತ ಕೇಳಿದಾಗ ದೇವತೆಗಳಿಂದ ಮನುಷ್ಯರಿಂದ ಮತ್ತು ದೇವತೆಗಳಿಂದ ಯಾವುದೇ ನನಗೆ ಸಾವು ಬರೋದಿರಲಿ ಅಂತ ಆಶೀರ್ವಾದ ತೊಗೊಂಡ್ಬಿಡ್ತಾನೆ. ಹೊರ ತಗೊಂಡು ಇವನು ಏನು ಮಾಡ್ತಾನೆ ಗೊತ್ತಾ ಸರ್? ಇವನ ಚೇಟಾಡಿಗೆ ಸ್ಟಾರ್ಟ್ ಆಗುತ್ತೆ ಸರ್. ಇವನು ಆಟಾಟೋಪ ಶುರು ಆಗುತ್ತೆ. ಆಟಾಟೋಪಾಟ ಇದೊಂದು ಬುದ್ಧಿ. ಹೌದು ಸರ್. ತುಂಬಾ ಕಷ್ಟಪಟ್ಟು ಹೊರ ತಗೋತಾರೆ. ಹೌದು, ಬಹಳ ಕಷ್ಟಪಡ್ತಾರೆ. ಹೌದು. ಸಿಕ್ಕ ಮೇಲೆ ಅದನ್ನು ಉಳಿಸ್ಕೊಳ್ಳಲ್ಲ ಸರ್. ಇವಾಗ ನಮ್ಮ ರಾಜಕಾರಣಿಗಳು ಇದಾರಲ್ವ? ಹೌದು ಸರ್, ಸೇಮ್ ಕಷ್ಟಪಟ್ಟು ಓಟ್ ಹಾಕ್ಸ್ಕೊಂಡು ಗೆಲ್ತವೆ. ಹೌದು, ಒಳ್ಳೆ ಕೆಲಸ ಮಾಡೋದಿಲ್ಲ. ರಾಕ್ಷಸ ಬುದ್ಧಿ ಸರ್. ಅವತ್ತು ದೇವತೆಗಳು ತುಂಬ ಇದ್ರು. ದೇವತೆಗಳನ್ನ ಅನುಸರಿಸುವಂಥ ಜನರು ತುಂಬ ಇದ್ರು, ಎಲ್ಲರೂ ಇದ್ರು. ರಾಕ್ಷಸನ ಅನುಸರಿಸ್ತಕ್ಕಂಥ ಯಾರಿಲ್ಲ. ಬೆರಳೆಣಿಕೆ ಜನ ರಾಕ್ಷಸರು ಇದ್ದದ್ದು. ರಾಜಕಾರಣಿಗಳು ಬೆರಳೆಣಿಕೆ ಜನ. ಬದಲಾಗಿಲ್ಲ, ಸೇಮ್ ಇಲ್ಲ ಸರ್. ಏನಂದ್ರೆ ವೈಟ್ ಆ್ಯಂಡ್ ವೈಟ್ ಆಗ್ತಾರೆ ಅಷ್ಟೇ. ಅವ್ರು ಒಂದು ಸ್ವಲ್ಪ ಅರೆ ಬಟ್ಟೆ ಇರೋರು, ಇವ್ರು ವೈಟ್ ಆ್ಯಂಡ್ ವೈಟ್ ಆಗ್ತಾರೆ ಅಷ್ಟೇ. ಓಕೆ. ಆ ಗುವಾ ಅನ್ನೋ ರಾಕ್ಷಸ ಹೊರ ಪಡ್ಕೊಂಡು ಏನು ಮಾಡ್ತಾನೆ ಗೊತ್ತಾ ಸರ್? ಸರ್, ಪೂರ್ವ ದಿಕ್ಕಿನಲ್ಲಿ ಉಚ್ಚಂಗಿದುರ್ಗ ಅಂತ ಸರ್ ಸುಕ್ಷೇತ್ರ. ಉಚ್ಚಂಗಿದುರ್ಗ ಹರಪನಹಳ್ಳಿ ಹತ್ರ ಬರುತ್ತೆ. ಹರಪನಹಳ್ಳಿ ಹತ್ರ ಉಚ್ಚಂಗಿದುರ್ಗ ಪೂರ್ವ ದಿಕ್ಕಿನ ಅವನ ಗಡಿ ಭಾಗ. ಮತ್ತೆ ಪಶ್ಚಿಮ ದಿಕ್ಕಿನ ಇಲ್ಲಿ ಅದು ಮುದೇನೂರು ಅಂತ ಬರುತ್ತೆ ಸರ್. ಮಾಕನೂರು ಮತ್ತು ಮುದೇನೂರು ಅಂತ. ಆ ಮುದೇನೂರು ಅಂತೇಳಿ ಒಂದು ಗ್ರಾಮ ಇದೆ ಸರ್, ಅಲ್ಲಿಯ ತನಕ ಪಶ್ಚಿಮ ದಿಕ್ಕಿನಾಗೆ. ಸರ್, ದಕ್ಷಿಣ ದಿಕ್ಕು ಅಂತ ಬಂದರೆ ಗೋವಿನಾಳು ಅಂತ ಒಂದು ಊರು ಬರುತ್ತೆ ಸರ್. ಗೋವಿನಾಳು. ಸರ್, ಉತ್ತರ ದಿಕ್ಕು ಅಂತ ಬಂದರೆ ಉತ್ತರ ದಿಕ್ಕಿನಲ್ಲಿ ಐರೇಣಿ ಅಂತ ಒಂದು ಗ್ರಾಮ ಬರುತ್ತೆ ಸರ್. ಐರೇಣಿ ಗ್ರಾಮ ಅವನ ಗೋವಾ ಗಡಿಯನ್ನಾಗಿ ಮಾಡ್ಕೊಂಡ್ರೆ ಸರ್, ಆ ಮಧ್ಯೆ ಇರ್ತಕ್ಕಂಥ ಈ ಪ್ರಾಣಿ ಅಥವಾ ಮನುಷ್ಯರು ಯಾರು ಬಂದರೂ ಕೂಡ ಅವನು ಭಕ್ಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲ ಅವನ ಕಾಟಕ್ಕೆ ತಾಳಲಾರ್ದೆ ಬದುಕಲೇಬೇಕಲ್ಲ ಸರ್, ಏನೋ ಒಂದು ಮಾಡಲೇಬೇಕಲ್ವ. ಹೋಮ ಹವನಗಳನ್ನೆಲ್ಲ ಮಾಡ್ತಾರೆ ಅವನ ಸಂಹಾರಕ್ಕೆ. ಬಟ್ ಸಂಹಾರ ಆಗಲ್ಲ ಸರ್. ಕಾರಣ ಏನು ಹೇಳಿ ಸರ್? ಅವನು ಒಂದು ವರ ತೊಗೊಂಡಿರ್ತಾನೆ, ಒಂದು ದೇವತೆಗಳಿಂದ ಮತ್ತು ಮನುಷ್ಯರಿಂದ ನನಗೆ ಸಾವು ಬರೆದಿರಲಿ ಅಂತ ಸರ್. ಹಾಗೇನು ಮಾಡ್ತಾರೆ, ಸಾಯೋದಿಲ್ಲ. ಕೊನೆಗೆ ಏನು ಮಾಡ್ತಾರೆ ಸರ್, ಜನ ದೇವ್ರ ಮೊರೆ ಹೋಗ್ತಾರೆ. ದೇವ್ರ ಮೊರೆ ಹೋದಾಗ ಸರ್, ಅವಾಗೊಂದು ಅದ್ಭುತ ನಡೀತೆ. ಆ ಅದ್ಭುತ ಏನಂದ್ರೆ ಸರ್, ಹೊಸದುರ್ಗ ತಾಲೂಕಿನ ಚೌಡಿ ಬೆಟ್ಟ ಅಂತ ಒಂದು ಬೆಟ್ಟ ಇದೆ ಸರ್. ಚೌಡಿ ಬೆಟ್ಟದ ಕಲ್ಲು ಯಾವ ಕಲರ್ ಇದೆಯಲ್ಲ ಸರ್, ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ಹರಿಹರೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯಲ್ಲಿ ಅದೇ ಕಲ್ಲುಗಳಿದ್ದಾವೆ ಸರ್. ಕಲ್ಲು ತೇಲಿ ಬಂದಿರತಕ್ಕಂಥ ಕಲ್ಲು ಅಂತ ವಾಡಿಕೆ ಇದೆ ಸರ್. ಏನಾಗುತ್ತೆ ಅಂದರೆ ಸರ್, ಕೊನೆಗೆ ಅಲ್ಲಿ ಶಿವ ನೆಲೆಸ್ತಾನೆ. ಶಿವ ಬಂದು ಅಲ್ಲಿ ಉದ್ಭವ ಆಗ್ತಾನೆ. ಶಿವ ತನ್ನ ಮುಡಿಯಲ್ಲಿರ್ತಕ್ಕಂಥ ಗಂಗೆಗೆ ಹೇಳ್ತಾನೆ, ಗಂಗೆ, ಇಲ್ಲಿ ಗುಹಾ ಅನ್ನೋ ಒಂದು ಗುಹಾರಣ್ಯ ಅಂತ ಪ್ರದೇಶ ಇದೆ, ಅಲ್ಲಿ ಗುಹಾ ಅಂತ ರಾಕ್ಷಸ ಅದಾನೆ. ಹಿಂಗೆ ನಮ್ಮ ಭಕ್ತರಿಗೆಲ್ಲ ಈ ಥರ ಹಿಂಸೆ ಕೊಡ್ತಾ ಇದ್ದಾನೆ. ನಿನ್ನ ಉಗ್ರ ರೂಪದಿಂದ ಅವನು ಸಂಹರಿಸು ಅಂತೇಳಿ ತನ್ನ ಮುಡಿಯಲ್ಲಿರ್ತಕ್ಕಂಥ ಗಂಗೆನ ಬಿಡುಗಡೆ ಮಾಡ್ತಾನೆ ಸರ್. ಆ ಗಂಗೆ ತನ್ನ ಉಗ್ರ ರೂಪದಿಂದ
ಹೋಗಿ ಸಂಹರಿಸ್ತಾಳೆ ಸರ್. ಯಾಕೆಂದರೆ ಕಾರಣ ನೋಡಿ, ಯಾಕೆ ನೀರಲ್ಲಿ ಯಾಕೆ ಸತ್ತಂದರೆ ದೇವತೆಗಳಲ್ಲ ಅಥವಾ ಮನುಷ್ಯರಲ್ಲ, ನೀರು ಸತ್ಬಿಡ್ತಾನೆ ಸರ್. ಗೋರಣ್ಯ ಸತ್ತ ಮೇಲೆ ಈ ಹರಿದ್ರಾವತಿ ನದಿಯ ಮೂಲಕ ಹೋದಂಥ ಅರ ಗುಹಾ ಎಂಬ ರಾಕ್ಷಸನಿಗೆ ವರ ಕೊಟ್ಟಂಥ ಇಬ್ಬರ ಸಂಗಮದಿಂದ ಹರಿಹರ ಆಯಿತು ಸರ್. ಹರಿಹರ ಅನ್ನೋ ಊರಿನ ಹೆಸರು ಹರಿಹರ ಅಂದ ಊರ ಹೆಸರು. ಇಲ್ಲಿ ಹರಿಹರೇಶ್ವರ ದೇವಸ್ಥಾನದಲ್ಲಿ ಆ ವಿಗ್ರಹ ಇದೆಯಲ್ಲ ಸರ್, ವಿಗ್ರಹದ ಬಲಗಡೆ ಭಾಗ ಶಿವನ ರೂಪ, ವಿಗ್ರಹದ ಎಡಗಡೆ ಭಾಗ ಬಂದು ವಿಷ್ಣುವಿನ ರೂಪ. ಹರಿಹರರಿಬ್ಬರ ಸಂಗಮ ಆಗಿದೆ ಸರ್ ಅಲ್ಲಿ. ಸರ್ ಇನ್ನೊಂದು ತುಂಗಭದ್ರಾ ನದಿಗಿದೆಯಲ್ಲ ಸರ್, ತುಂಗಭದ್ರಾ ನದಿಗೆ ಪುಣ್ಯ ಪ್ರಾಪ್ತಿಯಾಗೋದು ಎಲ್ಲಿ ಗೊತ್ತಾ ಸರ್? ಈ ಹರಿದ್ರಾವತಿ ನದಿ ಹೋಗಿ ಅಲ್ಲಿ ಸಂಗಮ ಆದ ಕೆಳಗೆ ಪುಣ್ಯ ಸರ್. ಸರ್ ನೋಡಿ ಅಲ್ಲಿಂದ ಹತ್ಲಾಗೆ ಎಷ್ಟು ಪುಣ್ಯ ದೇವಸ್ಥಾನಗಳಿದ್ದಾವೆ, ಪುಣ್ಯಕ್ಷೇತ್ರಗಳಿದ್ದಾವೆ. ಹರಿಹರ ದಾಟಿದ ಮೇಲೆ ಹರಿಹರೇಶ್ವರನಿಂದ ಶುರು ಸರ್ ಅಪ್ ಟು ಆಂಧ್ರದ ತನಕ ಎಲ್ಲಿ ಮಂತ್ರಾಲಯ ತಗೊಳ್ಳಿ, ಎಲ್ಲ ಅದ್ಭುತವಾದ ಈ ವಿರೂಪಾಕ್ಷ ದೇವಸ್ಥಾನ ತಗೊಳ್ಳಿ, ಹಂಪೆ, ಜೊತೆಗೆ ಅಲ್ಲಿ ಯಾವುದು ಹುಲಿಗೆಮ್ಮ ದೇವಸ್ಥಾನ ತಗೊಳ್ಳಿ, ಅಂಥ ಶಕ್ತಿ ದೇವಸ್ಥಾನಗಳೆಲ್ಲ ಆ ತುಂಗಭದ್ರಾ ನದಿ ದಡದಲ್ಲಿದ್ದಾವೆ. ಯಾಕಂದರೆ ಈ ಹರಿದ್ರಾವತಿ ನದಿ ಇರ್ತಕ್ಕಂಥ ಶಕ್ತಿ ಸರ್ ಅದು. ಸೊ ಇದು ಇಲ್ಲೊಂದು ಹರಿದ್ರಾವತಿ ನದಿ ಇದೆ ಸರ್. ಆ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು, ಆ ನದಿ ಉಳಿಲಿ ಅನ್ನೋಕ್ಕೋಸ್ಕರ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು. ಯಾವುದು ಈ ಕೆರೆನ ನದಿಗೆ ಅಡ್ಡಲಾಗಿ ಈ ಕೆರೆನ ನಿರ್ಮಾಣ ಮಾಡ್ತಾಳೆ ಯಾರು? ಶಾಂತಮ್ಮ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.